मैं अकेली हूँ। फिर पेंशन नहीं था आज मैंने, क्या करना बोल। 5 महीने हो गए आपका पेंशन बंद को? 6 महीना चालू है। कितना दिन हो गए तुम फिर रहे? मैं 4-5 दिन हुआ, 3 तारीख से फिर होना। 3 तारीख से फिर रहे। अर्जी क्या पड़े क्या नहीं आपका? नहीं अभी नहीं कहता उन्हें। क्या लेकर करके बोल रहे तुमको? उन्हें वो क्या इनकम का अभी कभी लगा आज अभी कभी नहीं आता तो वहाँ पीपीओ कर को कहीं तो गवर्नमेंट से मिनिमम 15-20 दिन होना अभी। रोज मैं बोली नहीं निकलता बा। बुढ़ा इंसान कहाँ जाना, तेरे धर्म का को दे कर को है इनकम का 24 लाख में देख तो कर को बोली मैं नहीं सुनता उन्हें, क्या करूँ। वहाँ बैठने देते नहीं, फिर को भाई उड़ तक नहीं कहीं। कौन फिर के ला रहे कहीं तो कौन बोले आपको अभी 30 वहाँ है तो ऊपर तलाटी सर्कल ने बोला? सर्कल वो लगा ये लगा, एक दिन में 4 बार फिर यहाँ छुआ बाबा कहीं कहते बोल। ವೀಕ್ಷಕರೇ, ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ. ನಾವು ಇವತ್ತು ಎಲ್ಲಿ ಬಂದೇವಪ್ಪ ಅಂದ್ರೆ ಹಳೆ ತಹಶೀಲ್ದಾರ್ ಆಫೀಸ್ ಅಂದ್ರೆ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ತಹಶೀಲ್ದಾರ್ ಆಫೀಸ್ ಬಂದೇವ. ಇಲ್ಲಿ ಸಾಕಷ್ಟು ಜನ ನಿರ್ಧಾರ ನಮ್ಮ ಜೊತೆ. ಆ ಜನ ಯಾಕೆ ನಿರ್ಧಾರ ಏನು ಅನ್ನೋದನ್ನು ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರೇ. ಯಾಕ್ರಿ ಅಜ್ಜಾರಿ ಇವತ್ತು ಬೆಳಗ್ಗೆಯಿಂದ ಬಂದು ಕೂತಿರಿ? ಅದಕ್ಕೆ ಬಂದು ಕೂತಿರಿ? ಪೆನ್ಷನ್ ಬಂದ್ ಆಗೈತಿ ಸಂಬಂಧ ಬಂದೇವ್ರಿ. ಪೆನ್ಷನ್ ಬಂದ್ ಆಗೈತ್ರಿ? ಹೌದ್ರಿ. 2 ತಿಂಗಳಾಯ್ತ್ರಿ ಪೆನ್ಷನ್ ಬಂದಾಗಿ? 4 ತಿಂಗಳಾಯ್ತು. 4 ತಿಂಗಳಾಯ್ತು. ಏನ್ ತಿನ್ನು ಸರ್, ಮನ್ಯಾಗ ಆಪರೇಷನ್ ಆಗೈತಿ, ಏನಿಲ್ಲ. ಪತ್ರದ ಮನೆ ಹೊಡ್ಕೊಂಡದೇವ್ರಿ, ಏನು ಇನ್ಕಮ್ ಇಲ್ಲ, ಏನು ಇಲ್ಲ. ಇವ್ರು 30,000 ರೂಪಾಯಿ ಬರೆದು ಕೊಟ್ಟಾರ. ನೀನ್ ಬಂದ್ ಪಿಂಚಿ ಕೈ ಹಾಕಿದಾರೆ, ಬಂದ್ ಮಾಡಿದಾರೆ, ವಾಡೋದಾರಿ. ಎಷ್ಟ್ ದಿವಸದಿಂದ ತಿರ್ಗಾತಿರಿ ನೀವು? ಇವ್ 4 ದಿವಸ ಆಯ್ತು. 4 ದಿವಸ ತಿರ್ಗಾತಿರಿ. ಯಾವನ್ರಿ ನಿಮ್ದು? ನಮ್ದು ಇದು ವೆಂಕಟೇಶ್ ನಗರ್ ಸರ್, ಇಬ್ರಾಂಪುರ್ ಮ್ಯಾಕ್. ಈ ಮೊದಲ ಇನ್ಕಮ್ ಸರ್ಟಿಫಿಕೇಟ್ ತಗ್ಸಿಲ್ಲ ನೀವು? ಮತ್ತ ಇಲ್ರಿ ತಗ್ಸಿಲ್ಲ. ಈಗ 30,000 ರೂಪಾಯಿ ಇನ್ಕಮ್ ಬೇಕಂತ ಇವ್ರು ಕೊಡ್ತೀನಿ ಯಾರೇ ನಿಮ್ 30,000 ಇನ್ಕಮ್? ಏನಿಲ್ಲ, ಅವ್ರ ಹೇಳಿದ್ರಿ ಯಾರೇ ತಲಾಟಿ ಆಫೀಸ್ ಆಗಿ ನಿಮ್ಗ 30,000 ರೂಪಾಯಿ ಹಾಕ್ಸೊಂಬರ್ರಿ ತೋತೇವ ಅಂತ ಹೇಳಿ. ಹೌದು, 30,000 ಅಂತ ನಿಮ್ಗೆ ಯಾವ್ದೇ ತರ ಇನ್ಕಮ್ ಇಲ್ಲಲ್ಲ, ನೀವು ದುಡಿಯಂಗಿಲ್ಲ, ಮತ್ತೆ ಇನ್ಕಮ್ ಎಲ್ಲಿ ಕೊಡುದು? ಅದಕ್ಕೆ ಇಲ್ಲಿ ನೀವು ಕೆಲಸನೇ ಮಾಡಂಗಿಲ್ಲ, ಮತ್ತೆ ಇನ್ಕಮ್ ಹೆಂಗ? ಏನು ಇಲ್ಲ ನಮ್ಮದು. ಕೆಲಸ ಏನ್ರಿ ಮಾಡ್ತೀರಿ? ಮತ್ತೆ ನೀವು ಏನಿಲ್ಲ, ರಾತ್ರಿ ಕಾವಲು ಹೋಗ್ಕೊಂಡು ಹೋಗು. ನಿಮ್ ವಯಸ್ಸು ಎಷ್ಟದ ನಿಮಗ? ಈಗ 78 ವರ್ಷ ಐತಿ. ಮಕ್ಳು ಮುತ್ತ ನಿಮಗ? 2 ಹೆಣ್ಮಕ್ಳ ಕೊಟ್ಬಿಟ್ಟೆ. ಒಟ್ಟು ಮನೆಗೆ ಹೋಗ್ಯಾರ ಅವ್ರು. ನಾವ್ 2 ಗಂಡ ಐತಿ. ನೀವು ದುಡಿಬೇಕು, ತಿನ್ಬೇಕು, ಮಾಡ್ಬೇಕು. ನಿಮ್ ಹೆಸರು ಏನ್ರಿ? ಮಲ್ಲಿಕಾರ್ಜುನ್ ಬೇರೆ. ಮಲ್ಲಿಕಾರ್ಜುನ್ ಬೇರೆ. ಮತ್ತೆ ಈ ಸದ ಇನ್ಕಮ್ ಇವ್ರು 30,000 ಕೊಡ್ತೀನಿ ತಂದಾರ್ರಿ. ಈಗ ಏನಲ್ಲಿ ಎಲ್ಲಾರು ಕೂಡ 5 ಗೋಡತ್ತೆ ನಾವು ಕೂತೀವ್ರಿ. 5 ಕೂಡ ಕೂತೀರಿ. ಇವತ್ತಾರೆ ಅರ್ಜಿ ತಗೋತಾರಂತೀರಿ? 4 ದಿವಸದಿಂದ ಕಾಯಕತ್ತೀರಿ. ಇವತ್ತ ಅರ್ಜಿ ಬೀಳ್ತದೆ? ಯಾರಿಗ ಗೊತ್ತಿರಿ, ಒಟ್ಟರು ಬರೀ ಹೊಳೆ ಕೂತ್ ಆಪರೇಷನ್ ಆಗಿ ಸುಮ್ ಕೂತಿ ನೋಡಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದಿರಿ ನೀವು? 7ಕ್ಕೆ ಬಂದೇವ್ರಿ. 7 ಗಂಟೆಗೆ ಮುಂಜಾನೆ ಬಂದಿರಿ. ಥಂಡಿ ಬಾಳ ಅದ, ಹೆಂಗ್ ಬಂದಿರಿ? ಮತ್ತ ಏನ್ ಮಾಡಿದ್ರ, ಬಸ್ಸಿಗೆ ಬಂದೇವ್ರಿ. ಹೊರ ಆಟೋ ಕಡೆ 20 ರೂಪಾಯಿ ಕೊಟ್ಟು. ಹೌದ್ರಿ. ನಿಮ್ಮ ಹೆಸರ್ರಿ? ಮಲ್ಲಿಕಾರ್ಜುನ್ ಬೇರೆ. ಮಲ್ಲಿಕಾರ್ಜುನ್ ಬೇರೆ. ವೀಕ್ಷಕರಿಗೆ ಇಲ್ಲೊಬ್ಬ ವಯೋವೃದ್ಧರ ಸಮಸ್ಯೆ ಕೇಳಿದ್ರೆ ಆಗ್ತಾವ. ಬೆಳಿಗ್ಗೆ 7 ಗಂಟೆಗೆ ಬಂದು ಕೂತಾರ. ಅವ್ರಿಗೆ 30,000 ರೂಪಾಯಿ ಆದಾಯ ಬೇಕಾಗೈತಿ. ಯಾಕಂತಂದ್ರೆ ಇದು ಪೆನ್ಷನ್ ಚಾಲೂ ಮಾಡ್ಸಕ. ಅಂದ್ರೆ ಕಳೆದ 4-5 ತಿಂಗಳಿಂದ ಅವ್ರ ಪೆನ್ಷನ್ ಬಂದ್ ಆಗೈತಿ. ಆ ಪೆನ್ಷನ್ ಪ್ರಾರಂಭ ಮಾಡ್ಬೇಕಂತ ಅವ್ರು 4 ದಿವಸದಿಂದ ಎಡತಾಗ್ತಾ ಇದಾರೆ. ಅವ್ರಿಗೆ ಈಗ ಸದರಿ ಒಂದು 78 ವರ್ಷ ವಯಸ್ಸಾಗಿದೆ. ಹಾಗೂ ಅವ್ರ ಕಾಲಿನ ಆಪರೇಷನ್ ಕೂಡ ಆಗಿದೆ. ಅವ್ರಿಗೆ ನಡೆಯಾಕ್ಸಕ್ಕೆ ಬರಂಗಿಲ್ಲ ಆಗ್ತದೆ. ಇಲ್ಲಿ ಕುಳಿತಿದ್ದಾರೆ, ನೀವೇ ನೋಡಿದ್ರಿ. ಯಾಕೆ ಸರ್ಕಾರ ದಯವಿಟ್ಟು ಈ ಕಡೆ ಒಂದು ಕಣ್ಣಾಯಿಸಿ ಆಗ್ತದೆ. ವಯೋವೃದ್ಧರು ಅಂಗವಿಕಲರಿಗೆ ಆಗ್ತದೆ ಏನಪ್ಪ ಸಮಸ್ಯೆ ಬಗೆಹರಿಸಿ ಆಗ್ತದೆ. ಅವ್ರಿಗೆ ಆದಷ್ಟು ಬೇಗ ಪಿಂಚಣಿ ಪ್ರಾರಂಭ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಸೆ ಕೂಡ ಆಗಿದೆ. ಹಾಗೆ ಇಲ್ಲೊಬ್ಬರು ಅಜ್ಜಿ ಅದಾರ, ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರ. ಅಜ್ಜಿ, ಯಾಕೆ ಬಂದಿರಿ ನೀವು? ನಾವ್ ಇದ್ರ ಇನ್ಕಮ್ ಕಾಸ್ಟ್ ಮಾಡ್ಸಕ್ರಿ ಪೆನ್ಷನ್ ಕೇಳಕತ್ತಾರ. ಪೆನ್ಷನ್ ರೀ? ಎಷ್ಟ್ ತಿಂಗಳಾಯ್ತು ನಿಮ್ ಪೆನ್ಷನ್ ಬಂದಾಗಿ? 5-6 ತಿಂಗಳಾಯ್ತು. 5-6 ತಿಂಗಳಾಯ್ತು. ಯಾಕೆ ಮತ್ತೆ 5-6 ತಿಂಗಳಿಂದ ಬಂದ್ ಕೇಳಿಲ್ಲ ನೀವು? ಯಾಕೆ ಬಂದಾಗೈತೆ? ಅಲ್ಲೇ ಪೋಸ್ಟಿಗೆ ಹೋಗ್ಯಾರ. ನಾವ್ ಅಲ್ಲೇ ಹೋಗೋದು ಕೇಳೋದು. ಅವ್ರು ಬಂದೇ ಇಲ್ಲ ಅಂತಾರಪ್ಪ. ಮತ್ ಮೊದಲಿಂದ ಇನ್ಕಮ್ ಕಾಸ್ಟ್ ಇಲ್ಲ ನಿಮ್ ಹತ್ರ? ಅದು ಇರದಾಗ್ಯದತ್ರಿ, ಅದಕ್ಕೆ ತಕೊಳಕ್ ಬಂದೇನ್ರಿ. ಮತ್ ಎಷ್ಟ್ ದಿವಸ ಆಯ್ತು ಇಲ್ಲಿ ಬರಾಕತ್ ನೀವು? 8 ದಿನ ಆಯ್ತು ನೋಡ್ರಿ ತಿರ್ಗಾಡಕತ್ತ. ಮುಂಜಾನೆ ಚಾ ಕುಡುದಿಲ್ಲ, ಏನಿಲ್ಲ. ವಯಸ್ಸಾಗ್ಯದ ನಮ್ದು. 75 ಐತಿ. ಬರುದು ಹೋಗುದು. ನೀನೇನು ಹೊಳೆ ಹಾಕಿದ್ರು ಹುಡುಗನ್ ತಗೋಬಾ ಇನ್ಕಮ್ ಕಾಸ್ಟ್ ಅನ್ನ ಮತ್ತೆ ಓಡಿ ಬಂದಿನಿ. 8 ದಿನ ಆಯ್ತು. ಮತ್ತೆ ಈಗ ಮೊಬೈಲ್ ಒಂದ್ ಬೇಡ್ತಾರಲ್ಲ, OTP ತಗೊಳಕ್? ಮತ್ತೆ ಮೊಬೈಲ್ ಐತ್ರಿ? ಐತ್ರಿ. ನನ್ಗ ಬರೇ ಹಚ್ತೀನ್ರಿ, ಮಮ್ಮ ಹೇಳ್ತಾನ. ನಮಗಂತೂ ಬರಲ್ಲ OTP. ನಿಮ್ ವಯಸ್ಸು ಎಷ್ಟಾಗೈತ್ರಿ ಇವಾಗ? 75 ಐತಿ. 75 ವರ್ಷ ಐತಿ. ಮತ್ತೆ ಇದ್ರ ಮುಂಚೆ ಏನ್ರಿ ಈ ತರ ಸಮಸ್ಯೆ ಆಗಿತ್ತೆ ನಿಮಗ? ಯಾವಾಗೂ ಆಗಿಲ್ರಿ. ಯಾವತ್ತೂ ಆಗಿಲ್ಲ? ಈಗೀಗ ಆಗಿದೆ. 4-5 ತಿಂಗಳಾಯ್ತು. ಈಗೀಗ ಆಗ್ಲಕತ್ತಾರ. ಎಲ್ಲದಕ್ಕೂ ಕೇಳಕತ್ತಾರ.
ಮತ್ ನೀವು ಸರ್ಕಾರಕ್ಕೆ ಏನ್ ಕೇಳ್ಕೊತೀರಿ ಹಾಗಾದ್ರ? ಏನ್ ಕೇಳಿದ್ರಿ ಸರ್ಕಾರದವ್ರೆ ಕಣ್ ಮುಚ್ದಂಗ ಏನೂ ದಾದ ಮಾಡಲ್ಲ ವಯಸ್ಸಾದವ್ರು. ಮುಂಜಾನೆ ಬಂದ್ ಕೂತೇವ್ ನೋಡ್ರಿ BP ಅದ. ಬರೇ ಒಂದ್ ಬಿಸ್ಕಿಟ್ ತಿಂದಿ ನೀರ್ ಕುಡ್ದಿ. ನಿಮ್ ಹೆಸರು ಅಜ್ಜಿ? ನಮ್ಮ ಹೆಸರು ನಾಗಮ್ಮ. ನಾಗಮ್ಮ. ಯಾವ ಮನೆ ನಿಮ್ದು? ನಮ್ದ್ರಿ ಈ ಕಡೆ ಶಾಪೇಟ್ರಿ. ಶಾಪೇಟ್ದು. ಶಾಪೇಟ್. ಹಾಗೆ ವೀಕ್ಷಕರೇ, ಇನ್ನೊಬ್ರು ವಯೋವೃದ್ಧರ ಅವ್ರ ಏನ್ ಹೇಳ್ತಾರ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬನ್ನಿ. ಎದಕ್ ಬಂದಿರಿ ತಹಶೀಲ್ದಾರ್ ಆಫೀಸ್ಕ? ಏನ್ ಬೇಕಾಗಿತ್ತು ನಿಮ್ಗ? ಪೆನ್ಷನ್ ಅದ ಸ್ಥಿತಿ ಬಂದಿನ್ರಿ. ಪೆನ್ಷನ್ ಬಂದಿಲ್ರಿ? ಎಷ್ಟ್ ದಿವಸ ಆಯ್ತು ಪೆನ್ಷನ್ ಬಂದಾಗ ನಿಮ್ದು? 5-6 ತಿಂಗಳ ಆಯ್ತ್ರಿ. 5-6 ತಿಂಗಳಾಯ್ತು. ಎದಕ್ ಬಂದಿಲ್ಲ ಅಂತ ಕೇರಿ ಏನ್ ಮತ್ತವ್ರಿಗೆ? ಏನ್ ಕೇಳಿದ್ರಿ ಬಂದಿಲ್ಲ, ನಾವೇನ್ ಮಾಡೋಣ ಅಂತಾರ್ರಿ. ಯಾರಂತಾರ ಈ ತರ ನಿಮ್ಗ? ಅಲ್ಲಿ ಜಡ್ಪಿ ಆಫೀಸ್ಗೆ ಹೋಗಂದ್ರಿ. ಅಲ್ಲಿದಿಂದ ಇಲ್ಲಿ ಬಂದಿವ್ರಿ, ಅಲ್ಲಿಗೆ ಹೋಗಿವ್ರಿ. ಒಟ್ಟ ಬಂದಿಲ್ಲ. ಇದು ಕಾಗದ ಬರ್ಕೊಟ್ರ ಇಲ್ಲಿಗೆ ಹೋಗತ್ ಕಳ್ಸ್ಯಾರಿ. ಮತ್ತೆ ಈ ಸದ ಇನ್ಕಮ್ ಕಾಸ್ಟ್ ಬೇಡ್ತಾರ? ಇನ್ಕಮ್ ಕಾರ್ಡ್ ಇಲ್ರಿ. ಇನ್ಕಮ್ ಕಾರ್ಡ್ ಐತ್ರಿ ಮೊದ್ಲಿಂದು. ಮೊದಲಿಂದ ಐತಿ. ಹ್ಞೂರಿ. ಮತ್ತೆ ಇದ್ರ ಯಾಕೆ ತಗ್ಸಕ್ ಬಂದಿರ? ಅಲ್ರಿ ಇನ್ಕಮ್ ಕಾರ್ಡ್ ತೆಗದಿಲ್ರಿ. ಇದು ಬರ್ಕೊಂಬ ಅಂತ ಹೇಳ್ಯಾರ್ರಿ. ಇದು ಈಗ 30,000 ಇನ್ಕಮ್ ಬೇಡ್ತಾರ ಅಂದಂಗ ಐತಿ. ಮೊದಲ 35,000 ರೂಪಾಯಿ ಕೊಟ್ರ ಈಗ 30,000 ರೂಪಾಯಿ ಇನ್ಕಮ್ ಬೇಡಾಕತ್ತಾರ. ಮತ್ ಹಂಗಾದ್ರೆ ಇವ್ರು ಕೊಡ್ತೀನಿ ತಂದ್ರ ಏನ್ ಸಾಹೇಬ್ರು 30,000 ಬರ್ದ್ ಕೊಟ್ಟಾರಿ. ಇದು ಬಂದಿಲ್ಲ ನೋಡ್ರಿ. ಎಷ್ಟ್ ದಿವಸ ಆಯ್ತು ನೀವು ಬರಾಕತ್ತಿ? ಇವ್ ಬರೋಣ 3-4 ದಿನ ಆಯ್ತ್ರಿ. 4-5 ದಿವಸ ಆಯ್ತು. 4-5 ದಿವಸ ಆದ್ರೂ ಅರ್ಜಿ ಬಿದ್ದಿಲ್ಲ ನಿನ್ ದಿನ? ಇಲ್ರಿ ಬಿದ್ದಿಲ್ರಿ. ಗದ್ದೆಲ್ಲ ಬಾಳ ಆಯ್ತು. ಏನಿಂದ್ರ ಆಗೋದಿಲ್ರಿ. ಹೌದ್ರಿ? ಹ್ಞೂರಿ. ಮತ್ತೆ ಮುಂಜಾನೆ ಎಷ್ಟೊತ್ತಿಗೆ ಬಂದಿರಿ? ಮುಂಜಾನೆ ಅಂತ 8 ಗಂಟೆಗೆ ಬಂದಿನಿ. 8 ಗಂಟೆಗೆ ಬಂದಿರಿ. ಹ್ಞೂರಿ. ವೀಕ್ಷಕರೇ, ಹಾಗೆ ಇಲ್ಲಿ ಇನ್ನೊಬ್ರು ವಯೋವೃದ್ಧರು ಹೇಳ್ತಾ ಇದ್ರೆ ಬೆಳಿಗ್ಗೆ 8 ಗಂಟೆಗೆ ಬಂದೇವ, 30,000 ಇನ್ಕಮ್ ಬೇಡ್ತಾ ಇದಾರೆ. ನಮ್ಮ ಹತ್ರ 35,000 ರೂಪಾಯಿ ಇರುವಂತ ಇನ್ಕಮ್ ಅದ ಆಲ್ರೆಡಿ. ಆದರ್ಶಕ್ಕೆ 30,000 ಇನ್ಕಮ್ ಬೇಕು ಅಂತ ಕಂದಾಯ ನಿರೀಕ್ಷಕರು ಆಗಿರ್ಬೋದು, ಗ್ರಾಮ ಆಡಳಿತ ಲೆಕ್ಕಾಧಿಕಾರಿಗಳು ಹೇಳಿದ್ದಾರೆ. ಅದಕ್ಕಾಗಿ ನಾನು 4 ದಿವಸದಿಂದ ಪಾಳೆ ಹಚ್ಚಿ ಕೊಡ್ತಿದ್ದೀನು. ನನಗೆ ಒಂದು ಆದಾಯ ಪ್ರಮಾಣ ಪತ್ರ ಅರ್ಜಿ ಬೀಳ್ತಾ ಇಲ್ಲ ಅನ್ನೋದನ್ನು ಅವರ ಒಂದು ಭಾವನೆ ಆಗಿತ್ತು. ಅವರಿಂದ ಆಗ್ತದೆ ವಯೋವೃದ್ಧರಿಗೆ ದಯವಿಟ್ಟು ಸರ್ಕಾರ ಈ ತರ ಎಡದಾಕ್ಸುವಂತ ಕೆಲಸ ಮಾಡಬಾರ್ದು ಅಂತ ನಮ್ಮ ವಾಹಿನಿ ಮೂಲಕ ಕೂಡ ನಾವು ಸರ್ಕಾರಕ್ಕೆ ಒಂದು ಕಳಕಳಿಯಿಂದ ಕೇಳ್ಕೊಳ್ತೇವೆ. ಹಾಗೆ ಇಲ್ಲಿ ಬರೀ ನಾವು ಸಾಕಷ್ಟು ಮಂದಿ ವೀಕ್ಷಕರದಾರ, ಅವ್ರು ಏನ್ ಹೇಳ್ತಾರ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬನ್ನಿ. ಯಾಕೆ ಬಂದಿರಿ? ಬೆಳಿಗ್ಗೆಯಿಂದ ಬಂದು ಕೂತಿರ್ಲ ಇಲ್ಲಿ? मैं फज्जर चाहिए सब। ಯಾವಾಗ ಬಂದಿರಿ? वहाँ फज्जर 5 बजे हूँ। 5 बजे आए? कई क्वेश्चन आए तुम्हें? वो पेंशन का असर है। मुंबई से आया मैं। तुम मुंबई में हो? कोई तो कर्नाटक का कैसा पेंशन लेते आप? वो कर्नाटक में अच्छा में हमारे औरत का फोन टूटे है। हाँ, ये दवाखाने लेके गए? हाँ, दवाखाने को ले गए वो मुंबई को। और यहाँ हालीमल में है थी और बताओ को लेको गए। अभी क्या कितना दिन से फिर रहे तुम? अभी 2-3 दिन या 2-3 दिन हो गए। अभी इनकम अर्जी नहीं पड़ रहे? नहीं पड़ रहे। नहीं पड़ रहे। आपका नाम? गुरु साहब। गुरु साहब. ವೀಕ್ಷಕರು, ಇಲ್ಲೊಬ್ಬ ವಯೋವೃದ್ಧರು ಹೇಳಿದ್ರು ಆಗ್ತಾ ನನ್ನ ಹೆಂಡತಿ ಕಾಲು ಮುರಿದದ, ನಾ ಮುಂಬೈಗೆ ದವಾಖಾನೆ ತಗೊಂತೀರಿ ಹೇಳ್ತಾ ಇದ್ದೇನೆ. ಇಲ್ಲಿ ನಂದು ಒಂದು ಪಿಂಚಣಿ ಬಂದ್ ಆಗೈತೆ ಕಳೆದ 4 ತಿಂಗಳಿಂದ. ಆ ಪಿಂಚಣಿ ಪ್ರಾರಂಭ ಮಾಡಿಸ್ಬೇಕಂತ 30,000 ರೂಪಾಯಿ ಆದಾಯಕ್ಕೋಸ್ಕರ ಆಗ್ತದೆ. ತಹಶೀಲ್ದಾರ್ ಆಫೀಸ್ಗೆ ಆಗ್ತದೆ. ಕಳೆದ 3-4 ದಿವಸದಿಂದ ಎಡ್ತಾಗ್ತಾ ಇದೀನಿ, ಅರ್ಜಿನೇ ಬೀಳ್ತಾ ಇಲ್ಲ ಅನ್ನೋದನ್ನ ಹೇಳಿದ್ರು. ಹಾಗೆ ಇಲ್ಲೊಬ್ಬ ವಯೋವೃದ್ಧ ಅವ್ರು ಏನ್ ಹೇಳ್ತಾರ, ಅವ್ರ ಸಮಸ್ಯೆ ಏನು ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ ಬನ್ನಿ. ಏನಾಗೈತ್ರಿ ನಿಮ್ಗ? ಏನಿಲ್ರಿ. ಪೆನ್ಷನ್ ಬಂದ್ ಆಗೈತ್ರಿ ನಿಮ್ದು? 6 ತಿಂಗಳಾಯ್ತ್ರಿ ಬಂದ. ಎಷ್ಟು 6 ತಿಂಗಳಾಯ್ತ್ರಿ? ಮತ್ತೆ ಏನಂತಾರ ನೀವು ಕೇಳ್ರೇನ್ರಿ ಎದಕ್ ಬಂದಾಗೈತೆ ಅಂತ? ಎದಕ್ಕಂದ್ರ 4,000 ಐತಂತ್ರಿ ಅದ. 40,000 ಇನ್ಕಮ್ ಕಾಸ್ಟ್ ಐತಿ ಮೊದಲಿಂದ. ಈಗ 30 ಮಾಡ್ಕೊಂಡ್ ಬಾ ಅಂತಾರ. ಹೆಂಗ್ರಿ ಹಿಂಗಾದ್ರ? 30 ಮಾಡ್ಕೊಂಬಂತಾರ. ಮತ್ 30 ಕೊಡಕ್ ಬರಂಗ ಅಂತಂತಾರಲ್ಲ. ಅದೇ ಇನ್ ಅವ್ರ ಕೇಳ್ಬೇಕು ಸಾಹೇಬ್ರಿಗೆ. ಅವ್ರ ಏನ್ ಮಾಡ್ತಾರ ನೋಡ್ಬೇಕು. ಅರ್ಜಿ ಅರ್ಧ ಕೊಡುದ್ರಿ. ಅವ್ರು ಮಾಡಿದ್ರ ಅವ್ರ ಇಷ್ಟ, ಇಲ್ಲಿಗ್ರಿ ಇಲ್ರ ಮತ್ತೇನ್ ಮಾಡ್ಬೇಕು. ನಿಮ್ ವಯಸ್ಸು ಎಷ್ಟಾಗೈತ್ರಿ ನಿಮಗ? 65 ರೀ. 65 ವರ್ಷ. ಯಾವ ಊರ್ ನಿಮ್ದು? ರಿಮಾಂಡ್ ಸ್ಟಾಫ್. ನಿಮ್ ಹೆಸರು? ಅಸುದಾ ಬೇಗಂ. ಅಸುದಾ ಬೇಗಂ. ಯಾಕೆ ಒಂದ್ ಕಣ್ ಕಾಣಂಗಿಲ್ಲ ನಿಮ್ಗ? ಹೋಗ್ಬಿಟ್ಟೈತ್ರ. ಎಷ್ಟ್ ದಿವಸ ಆಯ್ತು ಕಣ್ಣು ಹೋಗಿ? 20 ವರ್ಷ ಆತ್ರಿ. ಹೌದ್ರಿ. ಅಂಗವಿಕಲ ಪೆನ್ಷನ್ ಬರ್ತಿತ್ತು ಅಂದಂಗಾಯ್ತು ನಿಮ್ಗ? ಇದು ಹೋಗೈತ್ರಿ. ಇದು ಮತ್ತ ಆಪರೇಷನ್ ಮಾಡಿ 2 ಕಣ್ಣ ಈಗ 2 ಕಣ್ಣು ಸರಿಯಾಗಿ ಕಾಣಿಸಂಗಿಲ್ಲ. ಇದಂತೂ ಹೋಗೈತ್ ಬಿಡ್ರಿ. ಅದು ಹೋಗೈತಿ. ಇದಂತೂ ಇದು ಆಪರೇಷನ್ ಮಾಡ್ರೆ ಇದು ಸರಿಯಾಗಿ ಕಾಣುದಿಲ್ಲ. ಅದ್ರ ಸಂಬಂಧ ಬಡ್ಕೊಳ್ಳೋದು. ಮಕ್ಕಳು ಇದ್ರು ಫಾಯ್ದೆ ಇಲ್ಲ. ಮಕ್ಕಳು ನೋಡಂಗಿಲ್ಲ ಅಂದಂಗಾಯ್ತು ಇವತ್ತಿನ ಜಮಾನ. ಇದೆಲ್ಲ ನಂಗೈತ್ರಿ. ಯಾರ ಮಕ್ಳ ಮಂಗ ಏನ್ ಜುಲ್ಮಿ ಐತೇನಾರ? ನೋಡಿದ್ರ ಅಷ್ಟೇ, ನೋಡಿರ್ಲಿಕ್ಕ ಅಷ್ಟೇ. ಈಗ ನಾವಂತೂ ಪ್ರಯತ್ನ ಮಾಡುದು. ದೇವ್ರ ಏನ್ ಮಾಡ್ಕೊಂಡ್. ವೀಕ್ಷಕರೇ, ಇಲ್ಲಿ ಅಶುದಾ ಬೇಗಂ ಅವರು ಏನಪ್ಪಾ ಅಂತಂದ್ರ ಕಳೆದ 4 ದಿವಸದಿಂದ ತಿರುಗಾಡ್ತಾ ಇದ್ದೀನಿ. ಅಂಗವಿಕಲ ದಿನ ಒಂದು ಕಣ್ಣು ಕಾಣಂಗಿಲ್ಲ ನನಗ. ಆದರ್ಶಕ್ಕೆ ಇನ್ಕಮ್ ಆಲ್ರೆಡಿ ನನ್ನ ಹತ್ರ ಐತಿ. 40,000 ರೂಪಾಯಿ ಇನ್ಕಮ್ ಐತಿ. ತಲಾಟಿ ಅವ್ರಿಗೆ ಸರ್ಕಲ್ ಅವ್ರಿಗೆ ಕೇಳೋಣ ಆಗ್ತದ. 30,000 ರೂಪಾಯಿ ಇನ್ಕಮ್ ಪ್ರಮಾಣ ಪತ್ರ ತಗೊಂಬ ಅಂತಂದಾರ. ಅದಕ್ಕಾಗಿ ನಾ ಪಾಳೆ ಹಚ್ಚಿದೀನಿ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಇನ್ನೊಬ್ರು ವಯೋವೃದ್ಧರ ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ಕೇಳೋಣ ಬನ್ನಿ. बाबा 4-5 दिन इधर देखो। 4-5 दिन वहाँ फिरू क्या भी डाल ले रही, वो लगा ये लगा विकास लगो तीनों 3 तरह भाई। मैं अकेली हूँ, फिर पेंशन नहीं था आज मैंने क्या करना बोल। 5 महीने हो गए आपका पेंशन बंद को?
6 महीना चालू है। कितना दिन हो गए तुम फिर रहे? मैं 4-5 दिन हुआ, 3 तारीख से फिर होना। 3 तारीख से फिर रहे। हाँ। अर्जी क्या पढ़े क्या नहीं आपका अभी? नहीं अभी नहीं कहता उन्हें। क्या क्या लेकर करके बोल रहे तुमको? उन्हें वो क्या इनकम का अभी कभी लगाना कहते काज लगा। अभी कभी नहीं आता तो माँ पीपीओ करको कहीं तो गवर्नमेंट से मिनिमम 15-20 दिन होना अभी। रोज मैं बोली नहीं निकलता बा। बुढ़ा इंसान कहाँ जाना, तेरे धर्म का को दे बा कर को है इनकम का सर 24 लाख में देख तो कर को बोली मैं नहीं सुनता उन्हें, क्या करूँ वहाँ बैठने देते नहीं। फिर को भाई उड़ तक नहीं कही कौन फिर के ला रहे कहीं तो कौन बोले आपको अभी 30 वहाँ है तो ऊपर तलाटी सर्कल ने बोला? सर्कल वो लगा ये लगा एक दिन में 4 बार फिर यहाँ छुआ बाबा कहीं कहते हैं बोल जाने के बाद अच्छा तो बात करे क्या नहीं आपके बात साथ? कर क्या बोलते चौकते क्या प्यार को जाओ उनके ने वहाँ जाके लगा वहाँ जा 30 वर्ष का डाल लेके वो लगा इनकम दूसरा लगाओ आपका आप ये बरस का लाना कहाँ से लगाना बोलो। आपका नाम क्या? इमाम कौन सा गली आपका? ये मड़पति गली। ಮಡಪತಿ ಗಲಿ. हाँ ವೀಕ್ಷಕರೇ, ಇಲ್ಲೊಬ್ಬ ವಯೋವೃದ್ಧರು ಹೇಳಿದ್ರೆ ಯಾಕಂದ್ರೆ ನಾನು 4-5 ದಿವಸದಿಂದ ತಿರುಗಾಡ್ತಾ ಇದ್ದೀನೋ, ನಾನು 30,000 ರೂಪಾಯಿ ಇನ್ಕಮ್ ತರಲೇಬೇಕು, ಆದ್ರೆ ಅದನ್ನು ಯಾಕಂದ್ರೆ 4-5 ದಿವಸದಲ್ಲಿ ತಗೊಂಬ ಅಂತಾರೆ. ಯಾಕಂದ್ರೆ ಈಗಾಗಲೇ ಸರ್ಕಾರ PPO ಸಿಸ್ಟಮ್ ಅನ್ನು ಜಾರಿಗೆ ತಂದದ. PPO ಅಂತಂದ್ರೆ ಮಿನಿಮಮ್ ಒಂದು 20 ದಿವಸ ಬೇಕು ಒಂದು ಇನ್ಕಮ್ ಕಾಸ್ಟ್ ಬರ್ಬೇಕು, ಒಂದು ಜಾತಿ ಹಾಗೂ ಆದಾಯ ಬರ್ಬೇಕಾದ್ರೆ ಈಗ 4-5 ದಿವಸದಾಗ ತಗೊಂಬ ಅಂತ ವಯೋವೃದ್ಧಿ ಏನ್ ಮಾಡಕ್ ಸಾಧ್ಯ ಐತಿ? 4 ದಿವಸ ಆಯ್ತು ಬರೀ ಪಾಳೆ ಹಚ್ಚಿ ಯಾಕಂದ್ರೆ ತಿರುಗಾಡ್ತಾ ಇದ್ದಾಳೆ. ಇನ್ನು ಹಾಲತ್ ನೋಡಿದ್ರೆ ನೀವು ನೋಡ್ತಾ ಇದ್ರಿ, ಯಾಕೆ ಸರಿಯಾಗಿ ಒಂದು 70-75 ವರ್ಷ ಆಗಿರ್ಬೋದು. ದಯವಿಟ್ಟು ಸರ್ಕಾರ ಈ ಕಡೆ ಒಂದು ಗಮನ ಕೊಟ್ಟು ಆದಷ್ಟು ಯಾಕಂದ್ರೆ ಅವರಿಗೆ ಸಹಾಯ ಮಾಡ್ಬೇಕು ಅನ್ನೋದನ್ನ ನನ್ನ ಒಂದು ಕೋರಿಕೆ ಆಗಿದೆ. ಹಾಗೆ ಇಲ್ಲೊಬ್ಬರು ಅದಾರ, ಅವ್ರೇನ್ ಹೇಳ್ತಾರ ಅನ್ನೋದನ್ನ ಕೇಳೋಣ ಬರೀ ಅವ್ರೆ. मैं ये कल पाड़ी आई थी बा अंदर ले को मुझे दिए नहीं। मैं 1 महीने से फिर लूं, यहाँ जाओ वहाँ जाओ करे, मुझे आने को रहे। मैं हार्ट पेशेंट हूँ पहले से, शुगर पेशेंट हार्ट पेशेंट हूँ। मेरे यहाँ पर ये बना के लगाओ करे, हम ना बोलना आ रहा है ना बताना आ रहा है। कौन सा गली आपका? हमारी गली पहलवान गली। हाँ। क्या पेंसिल को इस्तारा है? पेंसिल पे आते कितना महीना हो गए बंदों को? 6 महीने हुआ, रमजान से पहले आई है पेंसिल। रमजान से पहले आए? हाँ। बाद में नहीं आए? नहीं आया। अभी क्या तो बोल रहे सर, जाकर पूछे तो वहाँ से ये 30,000 का कागज लगाओ करे, वो का क्या है किसे पहला है क्या आपका पास इनकम कास्ट? है तो उसके अंदर 65,000 है कहते हैं। 65,000 देखे नहीं कहते 30 पर 5,000 है ऊपर। नहीं 40 को 45,000 हाँ 45,000 ರೂಪಾಯಿ ಐತಿ ಇನ್ಕಮ್. वैसा नहीं 60 को 5,000 है कहते हैं। 60,000. ಮತ್ತೆ ನೀವು ಕೆಲಸ ಏನ್ ಮಾಡ್ತೀರ ಹಂಗಂದ್ರ? ಏನು ಮಾಡಂಗಿಲ್ಲ, ಹಾರ್ಟ್ ಪೇಷಂಟ್ ಐತೆಪ್ಪ ನೀವು ನೌಕರಿ ಗಿರಿ ಮಾಡ್ತಿರ್ಬೋದು, ನಿಮ್ಗೆ 65,000 ಇನ್ಕಮ್ ಕೊಟ್ರ ಅಂದ್ರೆ ಅವ್ರು ಮಾಡ್ಯಾರ ನಮ್ಗೆ ಅನ್ಕೊಂಡಪ್ಪ मुझे नहीं आता वो समझ नहीं, हमें क्या रास्ता ही नहीं जी, तुम राब नहीं राब कहते तुमको 65,000 कैसा इनकम दिए? ओ भाऊ 5 बरस का वागत है भी अब पहले 5 बरस का वागत है वो इनकम काट अब नवा बनाना कहते 30,000 का। आपका नाम क्या? शमसुन भी। कौन सा गली आपका? पहलवान गली। पहलवानगंज से आ रहे, कितना दिन से फिर खेल रहे तुम? मैं 15 दिन हुआ देखो फिर नहीं लगता, अभी तक इनकम कास्ट नहीं बना? नहीं हुआ। ವೀಕ್ಷಕರೇ, ಇಲ್ಲಿ ಪೈಲ್ವಾನ್ ಗಲ್ಲಿಯ ಒಬ್ಬ ಒಂದು ವಯೋವೃದ್ಧಿ ಹೇಳಿದ್ರು, ನಾನು ಕರೆಕ್ಟ್ ಸರಿಯಾಗಿ 15 ದಿವಸದಿಂದ ತಿರುಗಾಡ್ತಾ ಇದ್ದೀನಿ, ನಾನು 30,000 ರೂಪಾಯಿ ಇನ್ಕಮ್ ಬೇಕಾಗೈತಿ, ಆದ್ರೆ ಇನ್ಕಮ್ ಕೊಡ್ತಾ ಇಲ್ಲ, ನನಗೆ ಅರ್ಜಿ ಸರಿಕೆ ಬೀಳ್ತಾ ಇಲ್ಲ, ಆಗ್ತದೆ ನಾನು ಪಾಳೆ ಬರೋಟಿಗೆ ಆಗ್ತದೆ, ಸರ್ವರ್ ಇಲ್ಲ ಅದು ಇಲ್ಲ ಅಂತ ಹೇಳಿ ಆಗ್ತದೆ ಬಂದ್ ಮಾಡ್ತಾ ಇದಾರೆ ಅಂತ ಅನ್ನೋದು. ಹಾಗೆ ನಮ್ ಜೊತೆ ಇನ್ನೊಬ್ರು ಅದಾರ, ಅವ್ರಿಗೆ ತಮ್ಮ ಮಗನಿಗಾಗಿ ಇನ್ಕಮ್ ಕಾಸ್ಟ್ ಬೇಕಾಗೈತಿ, ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕಳೆ ಆಗ್ತದೆ 2 ದಿವಸದಿಂದ ನಾವು ನೀವು ಇಲ್ಲಿ ಬರ್ತಾ ಇರೋದು ನೋಡ್ತಾ ಇದ್ದೇವೆ. ಎದಕ್ ಸರ್ ಎದಕ್ ಬರ್ತಾ ಇದ್ದೀರಿ, ಏನು ಸಮಸ್ಯೆ? ನೋಡ್ರಿ ಸರ್, ನಮ್ಮ ಹೆಣ್ಮಕ್ಳು ಹ್ಯಾಂಡಿಕ್ರಾಫ್ಟ್ ಅದಾರ. ನಾನು ಫಸ್ಟ್ ನಮ್ಮ UDID ಕಾರ್ಡ್ ಎಲ್ಲ ತಗೊಂಡೋಗಿ ಅಲ್ಲಿ ತೋರಿಸಿದ ಕೂಡಲೇ ಅಲ್ಲಿ ಮೇನ್ ಜಡ್ಪಿಂಗ್ ಮಾಡಿರೋದನ್ನ ಅಲ್ಲಿಂದ ತಲಾಟಿ ಕಳ್ಸಿದ್ರು. ತಲಾಟಿ ನಿಮ್ಮ ಹೆಣ್ಮಕ್ಳ ಪೆನ್ಷನ್ ಬಂದ್ ಆಗೈತೆ ಅಂತ ಹೇಳಿದ್ರು. 6 ತಿಂಗಳಿಂದ ಸತತಾಗಿ ನಾವು ಕಾಯಕತ್ತೀವಿ. ಹೆಣ್ಮಕ್ಳು ಹ್ಯಾಂಡಿಕ್ರಾಫ್ಟ್ ಅದಾರ, 2 ಕಾಲಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಅದಾವು, ಚಾಲ್ತಿದ್ದ ಪೆನ್ಷನ್ ಎಲ್ಲ ಬಂದ್ ಮಾಡ್ಯಾರ. ಈಗ ನಾನು 3 ದಿವಸ ಆಯ್ತು ಸರ್ ಇಲ್ಲಿ ಬರಕತ್ತು. ನಿನ್ನೆ ತಾವು ಭೇಟಿಯಾಗಿದ್ರಿ, ತಾವು ಏನೋ ಬಂದ್ ಇಲ್ಲಿ ಇದು ಮಾಡ್ಕೊಂಡು ಹೋದ್ರಿ. ಆದ್ರೂ ಜನ ಇಷ್ಟೆಲ್ಲ ಹಿರಿಯರೆಲ್ಲ ಕೂತಾರ. ನನ್ನ ಕೆಲಸ ಬಿಟ್ಟು 3 ದಿವಸ ಸತತಾಗಿ ಬರಕತ್ತೀನಿ, ಇನ್ನೂವರೆಗೂ ಯಾವ್ದು ಕೆಲಸ ಆಗೋಲ್ದಾಗಿ ಸರ್. 3 ದಿವಸ ಸರ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿರಿ ಸರ್? 6 ಗಂಟೆಗೆ ಬಂದಿನಿ ಸರ್. ಬೆಳಿಗ್ಗೆ 6 ಗಂಟೆಗೆ ಬರುತ್ತನ ಪಾಪ ಇವರೆಲ್ಲಾರು ಬಂದ್ ಕೂತಿದ್ರು. ನಮ್ಮ ಪಾಳಿ ಬರುತ್ತನ ನಿನ್ನೆ ಇದು ಹೋಗ್ಬಿಟ್ಟು ಸರ್, ಏನು ನೆಟ್ ಸರ್ವರ್ ಎಲ್ಲ ಹೋಗ್ಬಿಡ್ತ ಹೇಳ್ಬಿಟ್ರು. ನಮ್ ರೊಕ್ಕ ಕೈ ಹಾಕಿ ರೊಕ್ಕ ಕೊಡ್ಬೇಕು ಅನ್ನೋತನ ನೆಟ್ ಹೋಗ್ಬಿಟ್ಟೈತಿ. ಮುಂಜಾನೆ ಬರುತ್ತಂದ್ರೆ ನಾವು 6 ಗಂಟೆಗೆ ಬಂದ್ ಕೂತೇವು. ಇನ್ನ ತನ ಯಾವ್ದು ಒಂದೇನು ಬಂದಿಲ್ಲ. ಅವ್ರು ಎಷ್ಟು ಅರ್ಜಿ ತಗೊಳತ್ತಾರ ಒಳಗ ಸರ್? 1 ದಿವಸಕ್ಕೆ ಅರ್ಜಿ ಬಾಳ ಅಂದ್ರೆ ಏನ್ರಿ 10 ಬೇಡ 15 ಒಳಗೆ ಹಾಕತಾವ್ ಸರ್. 10 ಒಳಗೇನೆ. ಯಾಕಂದ್ರೆ ನಿನ್ನೆ ನಾನು
ಹಾ ಜಿ ಏನ್ರಿ ಒತ್ತ 10-15 ಅರ್ಜಿ ತಗೊಳಕತ್ತಾರ ಅದ್ರ ಹೊರತು ಅರ್ಜಿ ಜಾಸ್ತಿ ತಗೊಳ್ಯಾರ. ಮತ್ತೆ ಒಳಗೆ ಯಾರು ರೊಕ್ಕ ಕೊಟ್ರಿ ಏನ್ ಅರ್ಜಿ ಹಾಕತ್ತಾರ ಮತ್ತೆ ಒಳಗ? ಸರ್ ಅದನ್ನಂತೂ ನಾವು ನೋಡಿಲ್ಲ ಏನ್ರಿ, ಯಾಕಂದ್ರೆ ಏಜೆಂಟ್ ಅಪೇಜೆಂಟ್ ಅಂತ ಬರ್ತಿರ್ತಾವ ಏನೋ ಆದ್ರೂ ಆಗಿರ್ಬೋದು, ನಾವು ನೋಡಿಲ್ಲ ಅದನ್ನ ಏನ್ರಿ. ಫಸ್ಟ್ ನಾವ್ ಬಂದ್ ಏನ್ ಕೂತೇವಲ್ಲ ಅವ್ರದೊಂದ್ ಸ್ವಲ್ಪ ದಡ ಬಡ ಬಡ ಮುಗಿಸಿರ್ ಚಲೋ ಆಕತಿ. ಯಾಕಂದ್ರೆ ನಿನ್ನೆ ಪಾಪ ನೀವು ಬಂದ್ ಹೋದ್ರಲ್ಲ, ಒಬ್ಬ ಚಕ್ರ ಬಂದ್ ಬಿದ್ದ ಸರ್ ಇಲ್ಲಿ, ಹಿರಿಯ ಮನುಷ್ಯ ಬಿದ್ದು ಬಿಟ್ಟ. ನಾನೇ ಹುಡ್ಕೋತ ನೀರ್ ತಂದು ಕುಡಿಸಿನಿ, ಬೇಕಾದ್ರೆ 4 ಮಂದಿ ಕೇಳ್ರಿ. ಆಗ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಏನ್ ಕೇಳ್ತೀರಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಸರ ಇಲ್ಲಿ ಎಲ್ಲ ಕುಂಡ್ರು ಆಮೇಲೆ ವಯಸ್ಸಾದವ್ರು ಎಲ್ಲ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಆಲ್ರೆಡಿ ಪೆನ್ಷನ್ ಬಂದ್ ಮಾಡ್ಕೊತಾರ. ಅದನ್ನ ಚಾಲೂ ಮಾಡ್ಸಿದ್ರೆ ಒಳ್ಳೇದಕ್ಕತಿ. ಯಾಕಂದ್ರೆ ಈಗ 5-6 ತಿಂಗಳ ಪಾಪವು ಬಂದ್ ಹೊಂಟವು. ಅವ್ರದೇ ಒಂದು ದೊಡ್ಡ ಪುಣ್ಯ ಐತಿ, ಅದನ್ನೇ ಬಂದ್ ಮಾಡ್ಬಿಟ್ಟಾರ. ಈಗ ಅವ್ರ ಏನ್ ಮಾಡ್ಬೇಕು? ಈಗ ಸರ್ಕಾರ 30,000 ರೂಪಾಯಿ ಆದಾಯ ಕೇಳ್ತದೆ, 30,000 ರೂಪಾಯಿ ಆದಾಯ ಸಿಗ್ತದ ನಿಮ್ಗ? ಏನ್ ಬಂದಂತರೂ ಪಾಳಿ ಹಚ್ಚಿವ್ ಸರ, ಮಾಡಿಕೊಟ್ರ ಒಳ್ಳೇದಾಗತ್ತಿ. ಮಾಡ್ಕೊಡ್ಲಿಲ್ಲ ಅಂದ್ರೆ ಇನ್ನೇನ್ ಮುಂದಿಂದ ಏನತ್ತಲ್ಲ ತಾವೇ ಮೀಡಿಯಾದವ್ರು ಒಂದ್ ಸ್ವಲ್ಪ ಏನು ಮಾಡ್ಬೇಕು ಅಷ್ಟೇ. ನಿಮ್ಮ ಹೆಸರು ಸರ್? ಗೋಪಾಲ್ ಅಂತ ಹೇಳಿ. ಗೋಪಾಲ್, ಯಾವ ನಿಮ್ದು? ಇಲ್ಲ ಸರ್, ಬಿಜಾಪುರ, ಇಲ್ಲೇ ಸ್ಟೇಷನ್ ಸರ್. ಸ್ಟೇಷನ್. ವೀಕ್ಷಕರೇ, ಇಲ್ಲಿವರೆಗೆ ಗೋಪಾಲ್ ಅವ್ರು ಹೇಳಿದ್ರೆ ಆಗ್ತದೆ. ನನ್ನ ಸಲ ಮೊದಲ ನಾನು ಹೆಂಡತಿ ಅಂಗವಿಕಲ ಆಕೆಗೆ ನಡೆದಂಗ್ಲ ಕುಂಡ್ರದಂಗ್ಲ ನಾನು 3 ದಿವಸದಿಂದ ನನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ಆಗ್ತದೆ. ಇಲ್ಲಿ ಒಂದು ಆದಾಯ ಪ್ರಮಾಣ ಪತ್ರಕ್ಕಾಗಿ ಆಗ್ತದೆ ಪಾಳೆ ಹಚ್ಚಿದ್ದೀನಿ. ಅದು ಪಾಳೆ ಬರ್ತದ, ಬರೋಷ್ಟರಲ್ಲಿ ಸರ್ವರ್ ಇಲ್ಲ, ಅದು ಇಲ್ಲ ಅಂತ ಆಗ್ತದೆ, ಹೊರ ಹಾಕ್ತಾ ಇದಾರೆ. ನಾನು 3 ದಿವಸ ಆಯ್ತು, ನಾನು ದುಡ್ಲಿಕ್ಕೆ ನನ್ನ ಮನೆಯೇ ನಡೆಯೋದಿಲ್ಲ ಅನ್ನೋದು ಅವ್ರ ಭಾವನೆ. ಸರ್ಕಾರ ಈ ಕಡೆ ದಯವಿಟ್ಟು ಜರ ಲಕ್ಷ ಕೊಟ್ಟು ಆಗ್ತದೆ, ಅಂಗವಿಕಲರು ವಯೋವೃದ್ಧರಿಗೆ ಆಗ್ತದೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ವಾಹಿನಿಯಿಂದ ಕೇಳ್ಕೊಳ್ತೇವೆ. ಚೆನ್ನಾಗಿ ಸುದ್ದಿಗಳಿಗಾಗಿ ಕರ್ನಾಟಕ ಡಿಜಿಟಲ್ ನೋಡ್ತಾ ಇದ್ರಿ. ನಾನು ಅಪೂರ್ವ, ಧನ್ಯವಾದಗಳು. ಒಬ್ರು ವಯೋವೃದ್ಧರಾದಂತ ಇಲ್ಲದಾರ, ಅವ್ರು ಏದಕ್ಕೆ ಬಂದಾರ ವೀಕ್ಷಕರೇ, ಇನ್ನೊಬ್ರು ವಯೋವೃದ್ಧರಾದಾರ, ಅವ್ರು ಏನ್ ಹೇಳ್ತಾರ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರೇ. सर ಯಾಕೆ ಬಂದಿರಿ? यहाँ पेंशन के वास्ते आए सर हमें ಪೆನ್ಷನ್ ಸಲ ಬಂದಿರಿ? हाँ ಎಷ್ಟ್ ದಿವಸ ಬರಾಕತ್ ನೀವು? हमें आने लग को यहाँ 8 दिन हुआ देखो। 8 ದಿವಸ ಆಯ್ತು ರೀ? हाँ जड़पी को 1 महीना फिरे, हाँ। और बंद के बाद में वहाँ गए। 30,000 का इनकम लगाओ के यहाँ लिख ली सर। 8 दिन हुआ, यहाँ की पाड़ी सरक रही नहीं। और 1-4 ऐसे काउंटर करे तो बहुत अच्छा होता देखो सर। फाड़े कहीं कुछ नहीं सर करे, क्या प्रॉब्लम क्या? वो प्रॉब्लम अंदर क्या चलता है कि क्या नहीं की सर, वो हमें देखने जाते नहीं, अंदर आने देते नहीं हम। अंदर क्या पैसे गिसे लेकर अर्जी डाल रहे क्या अंदर? वो क्या कर रहे हैं कि किसी मालूम है। यहाँ के लोग हैं कि पाड़ी सरक रही नहीं सर। ऐसा हो बैठे, ऐसा होगा 8 दिन हुआ, कौन 15 दिन हुआ, कौन 4 दिन हुआ, कौन 2 दिन हुआ, ऐसा को जाने बुढ़े इंसान है कि क्या हालत होती सर। आपको उम्र क्या है? मेरी उम्र 70 चली, मुझे भी हार्ट है, बीपी है, शुगर है। नाश्ता कैसे करे क्या नहीं? फजर अभी क्या भी नहीं देखो, नाश्ता नहीं क्या नहीं। सुबह को 5 बजे आग बैठे देखो पाड़ी को, 5 बजे आग बैठे। 5 बजे आग बैठे। कितना दिन से फिर रहे तुम मोटर? हमें झड़पी के 1 महीना फिरे, अब यहाँ फिरने लगो 8 दिन हुआ देखो सर। 8 दिन हुए तो भी एक अर्जी नहीं पड़ रहा आपका? नहीं वटीज नहीं पड़ रही सर, चीज नहीं पाड़ी, कैसा अर्जी पड़ती है अंदर? बाहर कौन कैसा ठहरे रहता है? ऐसा ठहरे? ऐसा ठहरता है, ऐसा ठहरते देखो। अभी हमें 8 दिन हुआ देखने लगे। अभी सरकार को क्या मांगा है आपकी तरफ से? हमारी तरफ से मांग देखो, रिक्वेस्ट करो, हम बोलते हैं सब जने की पेंशन उन्होंने चालू करना। वो बड़ी बात है, वो लोगों को देखो गोलियां दवाई का जरा व्यवस्था होता है क्या, इसके वास्ते उन्होंने पेंशन चालू करे तो बहुत अच्छा होता। देखो 4-4, 5-5 महीने की पेंशन नहीं आई सर हमारा। अब वही पैसे के ऊपर तुम गोले गेड़े लेते हैं? हाँ, वो पैसे खर्चा करते हैं सर, हमें उसका शुक्र अदा करते हैं गवर्नमेंट का भी। ये 1200 देते सो क्या। अभी इधर तो भी बहुत तरास चले लोगों को हमारे। आपका नाम क्या? मेरा नाम जरीना मोमिन। कौन सा गली आपका? मेरी गली अड़वी मस्जिद बोदराचार दड्डी। ವೀಕ್ಷಕರೇ, ಇಲ್ಲಿವರೆಗೆ ನೀವು ಕೇಳಿದ್ರೆ ಜರೀನಾ ಮೊಮಿನ್ ಅವ್ರು ಆಗ್ತದೆ, ದಯವಿಟ್ಟು ಈ ಪಿಂಚಣಿಯನ್ನು ಪ್ರಾರಂಭ ಮಾಡ್ರಿ. ಆಗ್ತದೆ ನಾವು ವಯೋವೃದ್ಧರಿಗೆ ಅದೇ ಒಂದು 1200 ರೂಪಾಯಿ ನಮಗೆ ಸಹಾಯ ಆಗಿತ್ತು, ಅದರಿಂದ ಒಂದು ಗುಳಿಗೆ ಔಷಧ ಮಾಡ್ಕೊತಿದ್ದೇವೆ ಅಂತ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಅವ್ರು ಪಿಂಚಣಿ ಪ್ರಾರಂಭ ಮಾಡಬೇಕು. ಕ್ಷಣ ಸುದ್ದಿಗಳಿಗಾಗಿ ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ ನೋಡ್ತಾ ಇರಿ. ನಾನು ಅಪೂರ್ವ, ಧನ್ಯವಾದಗಳು.